ಪ್ರಶಾಂತ್ ಅಣ್ಣ ನಿಂದು ಕರ್ಕೊಳ್ರಿ ಫಸ್ಟ್. ಇಲ್ಲೇ ಬಾಣ ಯಾಕಡೆ ಹಂಗೆ ಮಾಡ್ತೆ. ಕಡೆ ಬರುತ್ತೆ. ಆಯ್ತು ಇಲ್ಲ ನಿಲ್ತೀವಿ ಇಲ್ಲ ನಿಲ್ತೀವಿ ಪ್ಲೀಸ್ ಬರ್ರಿ ಮೊನ್ನೆ ದಿವಸ ಮರ್ಡರ್ ಆದಂತಹ ಸಂತೋಷ್ ಕುಮಾರ್ ಕೆಲವು ಆರೋಪಿಗಳನ್ನ ಮಾಡಿದ್ವಿ. ಅದರಲ್ಲಿ ಒಬ್ಬ ಆರೋಪಿಯನ್ನು ನಾವು ಪಂಚನಾಮ ಮಾಡ್ಕೊಂಡು ಬರಲಿಕ್ಕೆ ಅಂತ ಹೇಳಿ ಆವರಗೆರೆ ಹತ್ರ ಕರ್ಕೊಂಡು ಹೋದಾಗ ಅವರು ಪಂಚನಾಮ ಮುಗಿದಾಗ ಪೊಲೀಸರಿಂದ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಆ ಸಮಯದಲ್ಲಿ ಪೊಲೀಸರಿಗೆ ಅಟ್ಯಾಕ್ ಕೂಡ ಮಾಡಿದ್ದಾರೆ. ಹಾಗಾಗಿ ಗಾಡಿಯಲ್ಲಿ ಗುಂಡ ಅಷ್ಟಾದರೂ ಕೂಡ ಕೇಳಿರೋದಿಲ್ಲ. ಫೈನಲಿ ನಮ್ಮ DSP ಸಿಟಿ ಅವರು ಕೂಡ ಅವ್ರ ಮೇಲೆ ಕಾಲಿಗೆ ಫೈಲಿಂಗ್ ಮಾಡಿದ್ದಾರೆ. ಎಷ್ಟು ಜನ ಇದು ಮಾಡಿದ್ದಾರೆ? ಜನಕ್ಕೆ ಸೆಕ್ಯೂರ್ ಮಾಡಿದ್ದಾರೆ. ಅಸಲ್ಟ್ ಮಾಡಿದೆ ಎಷ್ಟು ಜನ ಒಬ್ಬ ಅವರು ಫೋನನ್ನು ಬಿಸಾಕಿದ್ದೀವಿ ಅಲ್ಲಿ ಅಂತ ಹೇಳಿದ್ರಿಂದ ನಮಗೆ ಆ ಫೋನು ಫರ್ದರ್ ಬೇರೆದು ಎಲ್ಲ ಇನ್ಫಾರ್ಮೇಷನ್ ಮಾಡಲಿಕ್ಕೆ ಬೇಕಾಗಿತ್ತು. ಸದ್ಯಕ್ಕೆ ನನಗೆ ಬೇಕಾಗಿದ್ದು ಅದೇ ಮೇನ್ ಆಗಿರೋದ್ರಿಂದ ಪಂಚನಾಮ ಮಾಡಲಿಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗಿರ್ತಾರೆ. ಆ ಕ್ಷಣದಲ್ಲಿ ಈ ಘಟನೆ ನಡೆದಿದೆ. ಸಂತೋಷ್ ಒಬ್ಬರನ್ನೇ ಕರ್ಕೊಂಡು ಹೌದು, ಅವರೇ ಫೋನನ್ನು ಅವ್ರದ್ದು ಅಲ್ಲಿ ಹಾಕಿದ್ದೀವಿ. ಅವರಿಗೆ ಮಾಹಿತಿ ಎಲ್ಲ ಇರೋದ್ರಿಂದ ಈ ಸಂಬಂಧ ಅವರಿಗೆ ನಮ್ಮ DYSP ಸಿಟಿ ಅವ್ರ ಬೆಳಿಗ್ಗೆ ಆಗಿದೆ ಮತ್ತು ಕೈ ಹತ್ರ ಆಗಿದೆ. ಇನ್ನೊಬ್ಬರು ನಮ್ಮ ಸಿಟಿ ಅವ್ರಿಗೆ ಆಗಿದೆ. ವಿದ್ಯಾನಗರ ಪೊಲೀಸ್ ಠಾಣೆ. ಆರೋಪಿ ಹೆಸರು ಚಾವಳಿ ಸಂತೋಷ್ ಕುಮಾರ್. ಮೇಡಮ್, ಇನ್ನೂ ಎಷ್ಟು ಆರೋಪಿಗಳಿದ್ದಾರೆ? ಇನ್ನೂ ಏನೇನು ಕೇಸ್, ಏನು ಮೋಟಿವ್ ಮೇಡಮ್? ಅದು ಎಲ್ಲ ನಾನು ಇವಾಗ ತಾನೇ ಇನ್ವೆಸ್ಟಿಗೇಷನನ್ನು ಮಾಡ್ತಾ ಇದ್ದೇವೆ. ಈಗ ನಾನು ನಿಮಗೆ ಸೆಕ್ಯೂರ್ ಮಾಡಿರೋದ್ರ ಬಗ್ಗೆ ಈಗ ಹೇಳಿದ್ದೇನೆ. ಶೀಘ್ರದಲ್ಲೇ ಒಂದು ಪ್ರೆಸ್ ನೋಟ್ ಕೂಡ ಕೊಡ್ತೇವೆ. ಡೀಟೇಲ್ ಪ್ರೆಸ್ ನೋಟ್ ನಾನು ಅವರಿಗೆ ಎಲ್ಲ ಇಂಟ್ರಾಗೇಷನ್ ಸಂಪೂರ್ಣವಾಗಿ ಮುಗಿದ ನಂತರ 1 or 2 ಡೇಸಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೇನೆ. ಇನ್ನೂ ಆರೋಪಿಗಳು ಯಾರಾದರೂ ಬಾಕಿ ಇದ್ದಾರೆ? ಅದು ಇನ್ನೂ ನನ್ನ ತನಿಖೆಯ ಮೇಲೆ ಡಿಪೆಂಡ್ ಆಗಿರ್ತದೆ. ನಾವು ತನಿಖೆ ಮಾಡಿ ಅವ್ರದ್ದು ಯಾವ ರೀತಿಯಾದಂತಹ ತನಿಖೆಯಿಂದ ಹೊರ ಬರ್ತದೆ ಅದರ ಮೂಲಕ ನಾವು ಮುಂದಿನ ಆರೋಪಿಗಳು ಯಾರನ್ನು ಅರೆಸ್ಟ್ ಮಾಡಬೇಕು ಅನ್ನೋದು ನಿರ್ಧಾರ. ಇದು ಭಾರಿ ಹಾರಿಬಲ್ಲಾಗಿ ಮರ್ಡರ್ ಮಾಡಿದ್ದಾರೆ. ಹಾರಿಬಲ್ಲಾಗಿ ಮರ್ಡರ್ ಆಗಿದೆ. ದಾವಣಗೆರೆ ಜನರು ಕೂಡ ಇದ್ರ ಸಂಬಂಧನೇ ಈಗಾಗಲೇ 4 ತನಿಖಾ ತಂಡವನ್ನು ಕೂಡ ಮಾಡಿದ್ದೇವೆ. DYSP ಸಿಟಿಯವರೇ ಖುದ್ದಾಗಿ ನಾವು ತನಿಖೆಯನ್ನು ಮಾಡ್ತಾ ಇದ್ದಾರೆ. ನಾನೇ ಖುದ್ದಾಗಿ ಸ್ಪಾಟ್ಗೆ ಹೋಗಿ ಎಲ್ಲ ಡೈರೆಕ್ಷನ್ಸ್ ಕೊಟ್ಟು ಸೂಪರ್ವಿಷನ್ ಕೂಡ ಮಾಡ್ತಾ ಇದ್ದೇವೆ. ಇದರಲ್ಲಿ ತುಂಬ ಆಳವಾಗಿ ತನಿಖೆ ಮಾಡಿ ಎಷ್ಟು ಜನ ಆರೋಪಿಗಳಿದ್ದಾರೆ ಅಷ್ಟು ಜನಕ್ಕೆ ಕೂಡ ನಾವು ತನಿಖೆ ಮೂಲಕ ಅದೇ ಮಾಡಿಬಿಟ್ಟು ನಾನು ನಿಮ್ಗೆ ಈಗಾಗಲೇ ಅಲ್ಲ ಅವ್ರಿಗೆ ಯಾವುದೇ ರೀತಿಯಾದ ಕಂಪ್ಲೇಂಟ್ಸ್ ಇದ್ದರೆ ದಯವಿಟ್ಟು ಪಬ್ಲಿಕ್ ಸಾರ್ವಜನಿಕರು ಯಾವಾಗ ಕೂಡ ಬಂದು ನಮ್ಮ ಠಾಣೆಗೆ ಆಗಿರಬಹುದು ಅಥವಾ ನನ್ನ ಹತ್ರ ಬಂದು ಕೂಡ ಕಂಪ್ಲೇಂಟನ್ನು ಕೊಡ್ಬೋದಾಗಿರ್ತದೆ. ನಾವು ಯಾವಾಗಲೂ ಕೂಡ ಎಲ್ಲರ ರಕ್ಷಣೆಗೆ ಕೂಡ ಇದ್ದೇವೆ. ಇದರಲ್ಲಿ ಏನು ಮೋಟಿವ್ ಇದೆ ಏನಿದೆ ಅಂತ ಹೇಳಿ ಇನ್ನೂ ನಾವು ಈಗ ಜಸ್ಟ್ ಪ್ರಿಲಿಮಿನರಿ ಎನ್ಕ್ವೈರಿ ಸ್ಟೇಜಲ್ಲಿ ಇರೋದ್ರಿಂದ ಪ್ರಾಥಮಿಕ ತನಿಖೆ ಇನ್ನೂ ನಡಿಬೇಕಾಗಿದೆ.
ಹಾಗಾಗಿ ಅದೆಲ್ಲ ನಡೀತಾ ನಂತರ ನಾನು ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಕಾನೂನಿನ ಭಯ ಇಲ್ಲ ಏನೋ ಮೇಡಮ್. ಆ ಥರ ಇಲ್ಲ. ಏನಕ್ಕೆ ಆಗಿದೆ ಅಂತ ನಾವು ನೋಡಬೇಕಲ್ಲ, ಅದನ್ನು ನೋಡಿಬಿಟ್ಟೇ ಇದಕ್ಕೆ ಮಾಡಬೇಕಾಗ್ತದೆ ಮುಂದಿನ ತನಿಖೆ. ಅದನ್ನು ಮಾಡಿಕೊಂಡ್ರೆ ಅವ್ರಿಗೆ ಕಾನೂನಿನ ಅಡಿಯಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅದನ್ನು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ತೇವೆ. ಓಕೆ ಯಾರು ಈ ರೀತಿ ಮಾಡೋಕ್ಕೆ ಹೋಗಬಾರ್ದು. ಹೋದರೆ ಅದು ನೆಕ್ಸ್ಟ್ ಏನು ಕಾನೂನು ರೀತಿ ಆಗಬೇಕು ಆ ಓಕೆ ಓಕೆ ಥ್ಯಾಂಕ್ ಯು.